ಮುಸ್ಲಿಮರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸುತ್ತಾರೆ. ಪಕ್ಷೇತರರು ಇಲ್ಲವೇ ಬಿಜೆಪಿಗೆ ಮುಸ್ಲಿಮರು ಮತ ಹಾಕೋದಿಲ್ಲ. ಸ್ವತಂತ್ರ ಬಂದ ದಿನದಿಂದಲೂ ಕೂಡ ಕಾಂಗ್ರೆಸ್ ಅನ್ನೇ ಬೆಂಬಲಿಸಿದ್ದಾರೆ. ಈ ಚುನಾವಣೆಯಲ್ಲೂ ಅದೇ ಸಂಪ್ರದಾಯ ಮುಂದುವರಿಯುತ್ತೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ಬಂಡಾಯ ಶಮನ ಆಗಿದೆ. ನ್ಯೂಸ್ ಏಜೆನ್ಸಿ ಪಿಟಿಐಗೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂದರ್ಶನವನ್ನ ಕೊಟ್ಟಿದ್ದಾರೆ. 2 ಉಪಚುನಾವಣೆಗಳಲ್ಲಿ ಗೆಲ್ಲುವುದು ಕಾಂಗ್ರೆಸ್ ಪಕ್ಷ. ಉಪಚುನಾವಣೆ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಉಪಚುನಾವಣೆಯ ಭವಿಷ್ಯವನ್ನ ನುಡಿದಿರುವಂಥದ್ದು. ಮುಸ್ಲಿಮರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಪಕ್ಷೇತರರು ಇಲ್ಲವೇ ಬಿಜೆಪಿಗೆ ಮುಸ್ಲಿಮರು ಮತ ಹಾಕೋದಿಲ್ಲ. ಸ್ವತಂತ್ರ ಬಂದ ದಿನದಿಂದಲೂ ಕೂಡ ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತಾ ಇದ್ದಾರೆ. ಈ ಚುನಾವಣೆಯಲ್ಲೂ ಕೂಡ ಅದೇ ಸಂಪ್ರದಾಯ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಉಪಚುನಾವಣೆಯ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ಬಂಡಾಯ ಶಮನ ಆಗಿದೆ. ನ್ಯೂಸ್ ಏಜೆನ್ಸಿ ಪಿಟಿಐಗೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಹೇಳಿರುವಂತಹ ಮಾತು, 2 ಉಪಚುನಾವಣೆಗಳಲ್ಲಿ ಗೆಲ್ಲೋದು ಕಾಂಗ್ರೆಸ್ ಪಕ್ಷವೇ ಅಂತ ಹೇಳ್ತಿದ್ದಾರೆ. ಉಪಚುನಾವಣೆ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಮುಸ್ಲಿಮರ ವೋಟ್ಗಳು ಅತ್ತಿತ್ತ ಆಗತ್ತಾ? ಬಿಕಾಸ್ ಯಾವಾಗ ಸಾದಿಕ್ ಪೈಲ್ವಾನ್ಗೆ ಟಿಕೆಟನ್ನು ಘೋಷಣೆ ಮಾಡಲಿಲ್ಲ ಆಗ ಒಂದಷ್ಟು ಅಸಮಾಧಾನ ಇತ್ತು. ಮತ್ತು ಜಮೀರ್ ಅವರ ಆಬ್ಸೆನ್ಸ್ ಆಗಿರ್ಬೋದು, ಇಲ್ಲೂ ಕೂಡ ಪ್ರಚಾರ ಕಾರ್ಯಕ್ಕೆ ಭಾಗ್ಯ ಆಗಿಲ್ಲ. ಇನ್ನೂ ಕೂಡ ಕೇರಳದಲ್ಲಿದ್ದೀನಿ ಅನ್ನುವಂಥ ಒಂದು ರೀಸನ್ಸನ್ನು ಕೊಡ್ತಾ ಹೋದರು. ಮತ್ತು ಸಾದಿಕ್ ಕೋಪವನ್ನು ಬಂಡಾಯ ಇದ್ದಂಥ ಸಂದರ್ಭದಲ್ಲಿ ಶಮನ ಮಾಡೋದಕ್ಕೂ ಕೂಡ ಮುಂದಾಗಲಿಲ್ಲ. ಏನಾದರೂ ಮಾಡ್ಕೊಳ್ಳಿ, ದಾವಣಗೆರೆ ರಾಜಕೀಯಕ್ಕೆ ನಾನು ತಲೆ ಹಾಕೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ರಿಜ್ವಾನ್ ಬಂದ್ಬಿಟ್ಟು ಎಲ್ಲವನ್ನೂ ಕೂಡ ತಿಳಿ ಮಾಡಿದ್ರು. ಫೈನಲಿ ಸಾದಿಕ್ ಕೋಪವನ್ನು ಶಮನ ಮಾಡೋದ್ರಲ್ಲಿ ಸಕ್ಸಸ್ ಆದರೂ ಎಲ್ಲೋ ಒಂದು ಕಡೆ ಕೇಳಿ ಬರ್ತಾ ಇತ್ತು, ಮುಸ್ಲಿಮರ ವೋಟು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಈಗ ಫೈನಲ್ ಆಗಿ ಎಲ್ಲವೂ ಕೂಡ ಸರಿ ಹೋಗಿದೆ. ಕಾಂಗ್ರೆಸ್ಗೆ ವೋಟ್ ಬೀಳೋದು, ಕಾಂಗ್ರೆಸ್ಸೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಉಪಚುನಾವಣೆಯ ಭವಿಷ್ಯವನ್ನ ಇದೀಗ ಸಿಎಂ ಸಿದ್ದರಾಮಯ್ಯನವರು ನುಡಿದಿದ್ದಾರೆ. ನ್ಯೂಸ್ ಏಜೆನ್ಸಿ ಪಿಟಿಐಗೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ, ವಿಶೇಷ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತಹ ಮಾತುಗಳು. ಪಕ್ಷೇತರರು ಇಲ್ಲವೇ ಬಿಜೆಪಿಗೆ ಮುಸ್ಲಿಮರ ಮತ ಹಾಕೋದಿಲ್ಲ. ಸ್ವತಂತ್ರ ಬಂದಾಗಿಂದನೂ ಕೂಡ ಅವರು ಕಾಂಗ್ರೆಸ್ಗೆ ಊಟನ್ನ ಹಾಕ್ತಾ ಇರೋದು. ಈಗಲೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸ್ತಾರೆ ಅನ್ನುವಂತಹ ಭರವಸೆಯ ಮಾತುಗಳನ್ನ, ಉಪಚುನಾವಣೆಯ ಬೈ ಎಲೆಕ್ಷನ್ನ ಒಂದು ಭವಿಷ್ಯವನ್ನ ಸಿಎಂ ಸಿದ್ದರಾಮಯ್ಯನವರು ನುಡಿದಿದ್ದಾರೆ. ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಇತ್ತು, ಇಲ್ಲಿ ವೋಟ್ಗಳ ಅತ್ತಿತ್ತ ಆಗತ್ತೆ. ಮತ್ತು 40 ವರ್ಷದಿಂದ ಕೂಡ ಸಾದಿಕ್ ಅವರು ಒಂದು ಸಪೋರ್ಟಿವ್ ಆಗಿ ನಿಂತಿದ್ರು. ಶಾಮನೂರ್ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಮುಂದಿನ ಬಾರಿ ವೋಟ್ ಸಾದಿಕ್ ಅವರಿಗೆ ಕೊಡೋದು ಅಂತ ಕೂಡ ಒಂದು ಹೇಳಿಕೆನ ಕೊಟ್ಟಿರ್ತಾರಂತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ತುಂಬ ಬೇಸರದಲ್ಲಿದ್ದರು. ಮುಸ್ಲಿಮರ ವೋಟ್ಗಳು ಬೀಳೋದಿಲ್ಲ ಈ ಕಡೆ. ಅವರೆಲ್ಲರೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಹತ್ರ ಸಭೆ ನಡೆಸಿ ಮಾತಾಡಿ, ಸಿಎಂ ಹತ್ರ ಕೂಡ ಮನವಿ ಮಾಡಿ, ಏನೇ ಮಾಡಿದ್ರು ಕೂಡ ಎಲ್ಲಿ ಟಿಕೆಟ್ ಈ ಕಡೆ ಸಿಗಲಿಲ್ವೋ ಆಗ ಒಂದಷ್ಟು ಬೇಸರ ಕೂಡ ಇತ್ತು. ಸೊ ಆ ಸಂದರ್ಭದಲ್ಲಿ ಮುಗಿದು ಕಾಂಗ್ರೆಸ್ ಕತೆ ನಮ್ಮ ಕಡೆ ಮಲಗಿಸ್ಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಅದೆಲ್ಲ ಏನೂ ಇಲ್ಲ, ಎಲ್ಲ ಸರಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ.